ಪಕ್ಷಕ್ಕೆ ಭೇದಗಳು ನಡೆಸ್ತಕ್ಕಂಥವು ನೀವು. ನಾವುಗಳೆಲ್ಲ ಇವತ್ತು ಸಂಘಟನೆ ಇರ್ತಕ್ಕಂಥ ನಿಮ್ಮನ್ನೆಲ್ಲ ನಾವು ಓಲೈಕೆ ಮಾಡಿಕೊಂಡು ನಿಮ್ಮನ್ನು ಫಾಲೋ ಮಾಡಬೇಕಂತ ಒಂದು ನಾವು ಮಾಡ್ಕೊಳ್ತಾ ಇದ್ರೆ ನೀವು ಕಿರ್ಚಾಟ ಮಾಡ್ತಾ ಇದ್ದೀರಾ. ರಾಜ್ಯದಲ್ಲಿ ಒಂದು ಕೋಲಾರನ ಮಾನಮರ್ಯಾದೆಯಿಂದ ತೆಗಿತಾ ಇದ್ದಾರೆ. ಇವತ್ತು ಇಡೀ ಟಿವಿಗಳಲ್ಲಿ ತೋರಿಸ್ತಾ ಇದ್ರೆ ಇವತ್ತು ಕೋಲಾರ ಅಂತ ಇವತ್ತು ಮಾನಮರ್ಯಾದೆಯಿಂದ ಹರಾಜಾಗ್ತಾ ಇದ್ದೀರಾ. ಇಂಥ ಶಾಸಕರು ಇಂಥವು ನಮಗೆ ಬೇಕಾಗಿರ್ತಕ್ಕಂಥವ್ರು ಇವ್ರು ಬೇಕಾ ನಮ್ಗೆ? ದಯವಿಟ್ಟು ಇವ್ರು ಮೊದಲೇ ನೀವು ರಾಜೀನಾಮೆ ನೀಡ್ತಾ ಇದ್ದೀರಲ್ಲ ಅನಿಲ್ ಕುಮಾರ್ ಅವರೇ, ನಿಮ್ಮ ಏನು ರಮೇಶ್ ಕುಮಾರ್ ಅವ್ರ ಮಾತು ಕೇಳಿ ನೀವು ಈ ಕೆಲಸ ಮಾಡ್ತಾ ಇದ್ದೀರಾ. ಟಿವಿಗಳಲ್ಲಿ ಇವತ್ತು ರಾಜರಾಜ್ಯ ಇದೆ. ಒಬ್ಬ ರಮೇಶ್ ಕುಮಾರ್ ಸುಳ್ಳ ಹಾಕಿ ಕುತ್ಕೊಂಡಿದ್ದಾರೆ. ಇವತ್ತು ನಂಜೇಗೌಡರದ್ದು ಏನು ನಡೆದೈತೆ ಅಂತ ಎಲ್ರಿಗೂ ಗೊತ್ತಾಗ್ತಕ್ಕಂಥ ವಿಚಾರ. ಅನಿಲ್ ಕುಮಾರ್ ಇನ್ನ ಸ್ವಲ್ಪ ದಿನ ಐತೆ. ನೀವು ಅದಕ್ಕೆ ಕುತಂತ್ರ ನಾಟಕಗಳ ಯಾಕೆ ಆಡ್ತಾ ಇದ್ದೀರಾ? ಬಿಡ್ರಿ ಮೊದಲು ನೀವು ನಿಮ್ಮ ಯೋಚನೆಗಳಿಗೆ ಅಷ್ಟೇ ಬೆಂಕಿ ಹಾಕ. ಫಸ್ಟ್ ನೀವು ಜನಾಂಗನ ಒಗ್ಗೂಡಿಸಿ ಮಾಡಿ ಫಸ್ಟ್ ನಿಮ್ಮ ಪಾರ್ಟಿನ ಯಾವುದೇ ರೀತಿ ಗಳಿಸ್ಕೊಂಡು ನೋಡಿ. ನಾವು ಸಂಘಟನೆಗಳೆಲ್ಲ ಇವತ್ತೆಲ್ಲ ನಿಮ್ಮ ಜೊತೆ ಸಪೋರ್ಟ್ ಮಾಡ್ಬೇಕಂತ ನಿಂತಿದ್ರಿ ನಾವೆಲ್ಲ ತುದಿಗಾಲಲ್ಲಿ. ಅದನ್ನು ಅಳಿವಿನ ಮತ್ತು ಉಳಿವಿನ ಉಳಿಸ್ಕೊಳ್ಳಿ ಅಂತೇಳಿ ಇವತ್ತು ಅವರು ರಾಜೀನಾಮೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಮೊದಲನೇದು ರಾಜೀನಾಮೆ ಕೊಡ್ಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ನಾವು ಕಾಂಗ್ರೆಸ್ ಸೇರ್ಪಡೆ ಆಗ್ತೀವಿ ಬೆಳೆಸೋಣ ಅಂತ ಹೇಳಿದ್ರೆ ಅನಿಲ್ ಕುಮಾರ್ ಸೇರಿಸ್ಕೊಂಡಿಲ್ಲ ನಮಗೆ ಕಾಂಗ್ರೆಸ್ಗೆ ಬೇಡ. ಮತ್ತೆ ನಾನು ಲಾಸ್ಟ್ ನೀವು ಫೈನಲ್ ಆಗಿ ಹೇಳ್ತಾ ಇದ್ದೀನಿ, ನಾನು ಇಡೀ ಕರ್ನಾಟಕಕ್ಕೆ ನೈಟೇ ಫೋನ್ ಮಾಡ್ತೀನಿ, ಮಾಹಿತಿ ತಗೊಳ್ತೀನಿ. ಇಡೀ ಕರ್ನಾಟಕ ಜಿಲ್ಲೆಗೂ ಮಾಹಿತಿ ಕೊಡ್ತೀನಿ. ನಾನು ಹೋರಾಟ ಮಾಡ್ತೀನಿ, ದಂಡು ಮಾಡ್ತೀನಿ. ಲೆಫ್ಟ್ಗೆ ಚಿಕ್ಕದಲ್ಲಿ ಟಿಕೆಟ್ ಕೊಡಿಲ್ಲ ಅಂತ ಹೇಳಿದ್ರೆ ನಮ್ಮ ಕಮಿಟಿ ಕೆಳಕಾಣಿಸ್ತಿದೆ ಅವರು. ನಾವು ಇಡೀ ಕರ್ನಾಟಕದಲ್ಲ ಉಗ್ರ ಹೋರಾಟ ಮಾಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇದಂತೂ ಸಿದ್ಧ ಮಾಡ್ತೀವಿ. ಇವಾಗ ಪಾಪ ಅದು ನಿಮ್ಮ ಹುಡುಗ ಬಂದಿದೆ, ಇವಾಗ ನೈಟ್ ಸರಿ ಇಲ್ಲ, ನೀವು ಸರಿ ಆಗ್ಲಿ. ಎಲ್ಲ ಪತ್ರಕರ್ತರು ನಮಸ್ಕಾರ. ಕೋಲಾರ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ SC ಘಟಕದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದನ್ನು ಏನು ಇವತ್ತಿನ ದಿವಸ ನಡೀತದ ಘಟನೆಗಳು ಬೆಳಗ್ಗೆಯಿಂದ ಏನೇನು ನಡೀತದೆ ತಮಗೂ ಗೊತ್ತಿದೆ, ನಮಗೂ ಒಂಥರ ಒಂದು ರೀತಿ ನೋವಾಗುತ್ತೆ. ನಾವು ಸುಮಾರು 25-28 ವರ್ಷಗಳಿಂದ ಸದಾಶಿವ ಆಯೋಗ ಜಾರಿ ಮಾಡಬೇಕಂತ ಹೇಳ್ಬಿಟ್ಟು ಸುಮಾರು ಹೋರಾಟ ಮಾಡ್ಕೊಂಡು ಬಂದಿದ್ವಿ ನಾವು. ಆದರೆ ನಾವೆಲ್ಲೂ ಅಂಕಿಅಂಶಗಳು ನಮ್ಗೆ ಗೊತ್ತಿದೆ. ನಾವು ನಮ್ಮ ಮುಖಂಡರನ್ನ ಬಿಟ್ಟು ನಮ್ಮ ಜನಾಂಗದವ್ರನ್ನ ಬಿಟ್ಟು ನಾವು ಯಾವ ಹಳ್ಳಿಯಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಂತ ಹೇಳ್ಬಿಟ್ಟು ನಾವು ಅಂಕಿಅಂಶಗಳು ಇಟ್ಕೊಂಡಿದ್ದೀವಿ. ಆದರೆ ನಾವು ಯಾಕೆ ಬಿಡ್ತಾ ಇಲ್ಲ ಅಂದರೆ ಸರ್ಕಾರ ಅಧಿಕೃತವಾಗಿ ಪ್ರಕಟಣೆ ಮಾಡೋ ಗಂಟನು ಆ ಅಂಕಿಅಂಶಗಳು ನಾವು ಕೊಡಬಾರ್ದು. ಅದು ತಪ್ಪಾಗುತ್ತೆ. ನಮ್ಮದೇ ಜಾಸ್ತಿ ಇದೆಯೋ ಇಲ್ಲ ಬಲಗೈ ಜಾಸ್ತಿ ಇದೆಯೋ ಅದು ಸೆಕೆಂಡ್ರಿ. ಸರ್ಕಾರ ಆದೇಶ ಘೋಷಣೆ ಮಾಡಿದ್ರೆ ಅದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾವು ಸುಮ್ಮನೆ ಇದ್ದೀವಿ. ಕೆಲವರು ಈಗಿನ ಒಂದು 4-5 ದಿವಸದಿಂದ ಕೆಲವರು ನಾವು ಬಲಗೈ ಜಾಸ್ತಿ ಇದ್ದಾರೆ, ಬಲಗೈಗೆ ಟಿಕೆಟ್ ಕೊಡಬೇಕು, ಅವ್ರು ಕಮ್ಮಿ ಇದ್ದಾರೆ, ಅವ್ರು 50,000 ಯಾರೋ ಒಬ್ಬ ಮುಖಂಡ ಹೇಳೋದು ನಾನು ಕೇಳ್ತೀನಿ. ಮಾದಿಗ ಜನಸಂಖ್ಯೆ 50,000 ಇದೆ ಅಂತ ಹೇಳಿ. ಸ್ವಾಮಿ, ನೀವೇನಾದ್ರು ಜನಸಂಖ್ಯೆನ ಲೆಕ್ಕ ಹಾಕಿದ್ರ? ಎಲ್ಲಾದ್ರೂ ಹಳ್ಳಿಗಳಿಗೆ ಹೋಗ್ಬಿಟ್ಟು ಯಾವುದೋ ಒಂದು ಹಳ್ಳಿಯಲ್ಲಿ ಹೋಗ್ಬಿಟ್ಟು ನೀವು ಈ ಹಳ್ಳಿಯಲ್ಲಿ ಇಷ್ಟು ಜನಸಂಖ್ಯೆ ಇದೆ ಅಂತ ಹೇಳಿ ಗೊತ್ತಿದೆ ನಿಮಗೆ? ಬಂದರೆ ನಾವು ಹೇಳ್ತೀವಿ ಜನಸಂಖ್ಯೆ ನಮ್ಮ ಈ ಹಳ್ಳಿಯಲ್ಲಿ ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸೆಕೆಂಡ್ರಿ ಅದು. ಇದುವರೆಗೂ KH ಮುನಿಯಪ್ಪನವರು 7 ಬಾರಿ ಲೋಕಸಭಾ ಸದಸ್ಯರಾಗಿ ಇಲ್ಲಿ ಗೆದ್ದಿದ್ದಾರೆ, ಇತಿಹಾಸ ನಿರ್ಮಿಸಿದ್ದಾರೆ. 2 ಸಲ ಕೇಂದ್ರದಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಆದಾಗ್ಯೂ ಕೂಡ ಕೋಲಾರ ಜಿಲ್ಲೆಯಲ್ಲಿ ಯಾವತ್ತೂ ಕೂಡ ಎಡ ಬಲ ಅಂತ ಹೇಳ್ಬಿಟ್ಟು ಅವ್ರು ಯಾವತ್ತೂ ಮಾತಾಡಿಲ್ಲ, ಇಂಗಿಡ್ಸೋಕೆ ಹೋಗಿಲ್ಲ. 19 ಲೋಕಸಭೆ ಚುನಾವಣೆಯಲ್ಲಿ ನೀವೆಲ್ಲ ಗಠಬಂಧನ ಟೀಮ್ ಮಾಡಿಕೊಂಡು ಕಾಂಗ್ರೆಸ್ ಅಲ್ಲೇ ಇಟ್ಕೊಂಡು ರಮೇಶ್ ಕುಮಾರ್ ಅವ್ರ ಕಾಂಗ್ರೆಸ್, ಅನಿಲ್ ಕುಮಾರ್ ಅವ್ರ ಕಾಂಗ್ರೆಸ್, ನಂಜೇಗೌಡರು ಕಾಂಗ್ರೆಸ್, ನೀವೆಲ್ಲ ಕಾಂಗ್ರೆಸ್ ಅಲ್ಲೇ ಇಟ್ಕೊಂಡು KH ಬೆನ್ನು ಚೂರಿ ಹಾಕಿ ಸೋಲ್ಸೋದಲ್ಲ. ಅದಕ್ಕೋಸ್ಕರ ಕೊಡ್ಬಾರ್ದ KH ಕುಟುಂಬಕ್ಕೆ? ಅವರು ಸೋತು ಕೂಡ KH ಮುನಿಯಪ್ಪ ಸೋತು ಕೂಡ 4.5 ವರ್ಷಗಳ ಕಾಲ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟಿದ್ದು ಯಾರು ಸ್ವಾಮಿ? KH ಮುನಿಯಪ್ಪ ಅವರು ಕಾಂಗ್ರೆಸ್ ಪಕ್ಷ ಕಟ್ಟಿದವರು. ಭಾರತ್ ಜೋಡೋ ಪಾದಯಾತ್ರೆ ನಡೀತು, ಅವತ್ತು ಇವರೆಲ್ಲ ಇಲ್ಲಿದ್ದು ಸ್ವಾಮಿ. ಎಲ್ಲರೂ ಒಬ್ಬರು ಒಂದು 5 ಜನ ಕರೆಸಿ ಪಾದಯಾತ್ರೆ ಕಾರ್ಯಕ್ರಮ ಮಾಡಿದ್ದೀರಾ? ಅದೇ KH ಮುನಿಯಪ್ಪ ಸಾಹೇಬರು ಕೋಲಾರದಲ್ಲಿ ಭಾರತ್ ಜೋಡೋ ಪಾದಯಾತ್ರೆ 1 ದಿವಸದ ಪಾದಯಾತ್ರೆ ಮಾಡಿದ್ರು. ಎಷ್ಟು ಜನ ಸೇರಿಸಿದ್ರು ಸ್ವಾಮಿ? ಕಾಣಿಸ್ತಾ ಇಲ್ಲ ನಿಮ್ಗೆ? ಯಾರು ಕಣ್ಣಿಗೆ ಕಾಣಿಸ್ತಾ ಇಲ್ವಾ KH ಮುನಿಯಪ್ಪ ಯಾರು ಅಂತ? ಒಬ್ಬ ದೊಡ್ಡ ಮನುಷ್ಯ ಹೇಳ್ತಾರೆ, ನಾನು ಮಿನಿಸ್ಟರ್ ಆಗಿದ್ದಾಗ KH ಮುನಿಯಪ್ಪ ಪುಟ್ವರ್ಸಿ ಬ್ಯಾಗ್ ಇಟ್ಕೊಂಡು ಓಡಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು. ಏನಿದೆ ಸ್ವಾಮಿ ನಿಮ್ಮ ಹತ್ರ ಪ್ರೂಫು?
ಕೀಳಾಗಿ ಮಾತಾಡ್ತಾ ಇದ್ದೀರಿ ನೀವು. ಏನ್ ತಿಳ್ಕೊ ಹೌದಾ ಜಾತಿನ ಮಾತಾಡೋದು ಏನ್ ತಿಳ್ಕೊಂಡಿದ್ರು ನೀವು? ನೀವು ಯಾರೇ ಆಗ್ಲಿ ಸಮಾಜದ ಬಗ್ಗೆ ಸಮುದಾಯದ ಬಗ್ಗೆ ಇನ್ನೊಂದು ಸಲ ಯಾರಾದ್ರೂ ಕೀಳಾಗಿ ಮಾತಾಡಿದ್ರೆ ಸಮಾಜದಿಂದ ಉಗ್ರವಾದ ಹೋರಾಟ ವಿರುದ್ಧವಾಗಿ ಉಗ್ರವಾದ ಹೋರಾಟಗಳನ್ನು ಮಾಡ್ಬೇಕಾಗುತ್ತೆ. ಕೇಳ್ರಿ ನೀವು ಟಿಕೆಟ್ ಕೇಳ್ರಿ, ಹೈಕಮಾಂಡ್ ಬಿಡ್ರಿ. ಹೈಕಮಾಂಡ್ ಅಲ್ಲಿ ನೀವು ಹೈಕಮಾಂಡ್ ಅಲ್ಲಿ ಕೆಲಸ ಮಾಡೋರು ನಂಜೇಗೌಡ್ರೆ. ನೀವು JDS ಅಲ್ಲಿ ಇದ್ದವರು ಸ್ವಾಮಿ, JDS ಅಲ್ಲಿ ಇದ್ದು ಮಂಜುನಾಥ್ ಅವರು ನಿಮ್ಮ ಮೇಲೆ ಕೇಸ್ ಹಾಕಿಸೋ ಟೈಮಲ್ಲಿ KH ಮುನಿಯಪ್ಪನವ್ರ ಕೈ ಕಾಲು ಹಿಡಿದು ನೀವು ಕಾಂಗ್ರೆಸ್ ಬಂದವರು. ಇವತ್ತು ಅದೇ KH ಮುನಿಯಪ್ಪನವ್ರಿಗೆ ನೀವು ಹೋದ ಎಲೆಕ್ಷನ್ ಅಲ್ಲಿ 8 ತಿಂಗಳಿಂದ ಎಲೆಕ್ಷನ್ ಇರ್ತದೆ ಸ್ವಾಮಿ, 1 ವರ್ಷದಿಂದ ಆವತ್ತು ಕೂಡ KH ಮುನಿಯಪ್ಪನ ಕಾಲಲ್ಲಿ ಹಿಡ್ಕೊಂಡ್ರು. ನೀವೇನೇ ಮಾಡಿ ನಮ್ಗೆ ಗೆಲ್ಸ್ಬೇಕು ಅಂತ ಹೇಳ್ಬಿಟ್ಟು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.